ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಶಿ ಚಕ್ರದ ಅತ್ಯಂತ ಶಿಸ್ತುಬದ್ಧ, ಪರಿಶ್ರಮಿ ಮತ್ತು ಮಹತ್ವಾಕಾಂಕ್ಷೆಯ ರಾಶಿಯಾದ ಮಕರ ರಾಶಿಯವರ ಮೇ ತಿಂಗಳ ಸಂಪೂರ್ಣ ಮಹಾಭವಿಷ್ಯದ ಬಗ್ಗೆ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಮೇ 20ರಿಂದ 30ರವರೆಗಿನ ಸಮಯ ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳನ್ನು ತರಲಿದೆ, ಯಾರ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು, ನಿಮ್ಮ ನೆರೆಹೊರೆಯವರಿಂದ ಅಥವಾ ನಿಮ್ಮ ಆತ್ಮೀಯರಿಂದಲೇ ನಿಮಗೆ ಎಂತಹ ಕಂಟಕ ಕಾದಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ವಿಡಿಯೋದ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ನಿಮ್ಮ ಶತ್ರುಗಳ ಹೆಸರು ಮತ್ತು ಅವರ ಹಳ್ಳಿಯ ಸುಳಿವನ್ನು ನಾನು ಕೂಡ ಬಿಚ್ಚಿಡ್ತಾ ಇದ್ದೇನೆ. ಹಾಗಾದರೆ ತಕ್ಷಣವೇ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀ ಶನಿದೇವ್ ಅಥವಾ ಜೈ ಮಾತಾದಿಯ ಅಂತ ಈಗಲೇ ಬರೀರಿ. ಇದರಿಂದ ಶನಿದೇವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ. ಮಕರ ರಾಶಿಯ ವ್ಯಕ್ತಿಗಳೇ, ಮಕರ ರಾಶಿಯ ಬಂಧುಗಳೇ, ನಿಮ್ಮ ರಾಶ್ಯಾಧಿಪತಿ ನ್ಯಾಯದೇವನಾದ ಸಾಕ್ಷಾತ್ ಶನಿದೇವ ಆಗಿದ್ದಾರೆ. ಶನಿದೇವನ ಪ್ರಭಾವದಿಂದಾಗಿ ನೀವು ಸದಾ ಕಠಿಣ ಪರಿಶ್ರಮಿಗಳು, ವ್ಯವಹಾರ ಜ್ಞಾನ ಉಳ್ಳವರು, ತಾಳ್ಮೆಯುಳ್ಳವರು ಮತ್ತು ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಸ್ವಭಾವವನ್ನು ಹೊಂದಿದ್ದೀರಿ. ಆದರೆ ಕಳೆದ ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಎನ್ನುವುದೇ ಇಲ್ಲದಂತೆ ಆಗಿದೆ. ನೀವು ಯಾರಿಗೆ ಒಳ್ಳೆಯದನ್ನು ಮಾಡಲು ಬಯಸ್ತಾ ಇದ್ದೀರೋ ಅವರೇ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಸ್ವಂತ ನೆರೆಹೊರೆಯವರು ಅಂದರೆ ನಿಮ್ಮ ಪಕ್ಕದ ಮನೆಯವರೇ ನಿಮ್ಮ ಶಿಸ್ತು ಮತ್ತು ದಿನೇ ದಿನೇ ಬೆಳೆಯುತ್ತಿರುವ ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡ್ತಾ ಇದ್ದಾರೆ. ನಿಮ್ಮ ಮುಖದ ಮುಂದೆ ತುಂಬ ಸಿಹಿಯಾಗಿ ಮಾತನಾಡುವ ಇವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಸುಳ್ಳು ವದಂತಿಗಳನ್ನು ಹರಡ್ತಾ ಇದ್ದಾರೆ. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಂಡು ನಿಮ್ಮನ್ನು ಸಮಾಜದಲ್ಲಿ, ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ಹಳ್ಳಿಯಲ್ಲಿ ಅವಮಾನಪಡಿಸೋದಕ್ಕೆ ಸಂಚನ್ನು ರೂಪಿಸ್ತಾ ಇದ್ದಾರೆ. ಆದರೆ ನೀವು ಸದಾ ನಿಮ್ಮ ಕೆಲಸದಲ್ಲಿ ಮಗ್ನರಾಗಿ ಎಲ್ಲರನ್ನೂ ಕೂಡ ಒಳ್ಳೆಯವರಂತ ನಂಬೋದ್ರಿಂದ ಇಂತಹ ಶತ್ರುಗಳ ಕುತಂತ್ರ ನಿಮಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಆದರೆ ಮಕರ ರಾಶಿಯವರೇ, ಈಗ ಕಾಲ ಬದಲಾಗ್ತಾ ಇದೆ. ಮೇ 17ರಂದು ನಡೆಯಲಿರುವ ಶನಿದೇವರ ಮಹತ್ತರ ನಕ್ಷತ್ರ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ತಿರುವನ್ನು ತರುತ್ತೆ. ನಿಮ್ಮ ರಾಶ್ಯಾಧಿಪತಿ ಶನಿದೇವನು ಬುಧನ ಮಿತ್ರ ನಕ್ಷತ್ರವಾದ ರೇವತಿ ನಕ್ಷತ್ರ ಹೋಗೋದ್ರಿಂದ, ಗೋಚರ ಮಾಡೋದ್ರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮಹಾಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಈ ಹಿಂದೆ ನೀವು ಯಾರಿಗೂ ದ್ರೋಹ ಮಾಡದೆ ಅಸಹಾಯಕರಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಮಾಡಿದ ಸಹಾಯ, ನಿಮ್ಮ ಒಳ್ಳೆಯ ಕರ್ಮಗಳು ಈಗ ನಿಮ್ಮ ರಕ್ಷಣೆಗೆ ಬರ್ತಾ ಇವೆ. ನಿಮ್ಮನ್ನು ಯಾರೂ ಸಮಾಜದಲ್ಲಿ ಕೆಳಗಿಳಿಸೋದಕ್ಕೆ ನೋಡುತ್ತಿದ್ದಾರೋ, ಯಾರು ನಿಮ್ಮ ಕಣ್ಣೀರಿಗೆ ಕರಗ್ತಾ ಇದ್ದಾರೋ ಆ ಶತ್ರುಗಳು ಈಗ ನಿಮ್ಮ ವಿಜಯವನ್ನು ಮತ್ತು ನಿಮ್ಮ ಯಶಸ್ಸನ್ನು ನೋಡಿ ತಾವಾಗಿ ಮಾನಸಿಕವಾಗಿ ಸೋಲ್ತಾ ಇದ್ದಾರೆ. ಶನಿದೇವರ ಮತ್ತು ಬುಧನ ಈ ಶುಭ ಸಂಯೋಜನೆಯು ಮಕರ ರಾಶಿಯವರಿಗೆ ರಾಜಯೋಗದಂತಹ ಸೌಕರ್ಯಗಳನ್ನು ನೀಡುತ್ತೆ. ನಿಮ್ಮ ಮಾನಸಿಕ ಒತ್ತಡಗಳು ದೂರವಾಗಿ ಕಳೆದು ಹೋಗಿದ್ದ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿ ಮತ್ತೆ ನಿಮ್ಮದಾಗುತ್ತೆ. ಈ ಮೇ ತಿಂಗಳಲ್ಲಿ ನಿಮಗೆ ಸಿಗಲಿರುವ ಮೊದಲ ದೊಡ್ಡ ಖುಷಿ ಏನಂದರೆ ಅದು ನಿಮ್ಮ ಸಮಾಜದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಿಗುವ ಗೌರವ ಮತ್ತು ಕೀರ್ತಿ. ಈ ಹಿಂದೆ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ದ ಜನ, ನಿಮ್ಮ ವಿರೋಧಿಗಳು ಹರಡಿದ ಸುಳ್ಳು ಮಾತುಗಳನ್ನು ನಂಬಿದವರು ಈಗ ತಾವಾಗಿಯೇ ಬಂದು ನಿಮ್ಮ ಮುಂದೆ ತಲೆ ಬಾಗ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಜೊತೆ ಅಂದರೆ ನಿಮ್ಮ ಬಾಸ್ ಜೊತೆ ಅತ್ಯಂತ ಮಧುರವಾದ ಸಂಬಂಧ ಏರ್ಪಡುತ್ತೆ. ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ನೋಡಿ ನಿಮಗೆ ಉನ್ನತ ಹುದ್ದೆ ಅಥವಾ ಪ್ರಮೋಷನ್ ಸಿಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ನಿಮ್ಮ ಆಫೀಸಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಉರಿತಿದ್ದ ಶತ್ರುಗಳು ಈಗ ನಿಮ್ಮ ಮುಂದೆ ಮುಖ ತೋರಿಸಲಾಗದೆ ತಲೆ ತಗ್ಗಿಸಿ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮಾಜದ ದೊಡ್ಡ ವ್ಯಕ್ತಿಗಳ ಪರಿಚಯ ನಿಮಗೆ ಆಗಲಿದ್ದು ಅವರಿಂದ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಆಗುತ್ತೆ. ಇನ್ನು ಎರಡನೆಯ ದೊಡ್ಡ ಖುಷಿಯ ವಿಷಯಕ್ಕೆ ಬರೋದಾದರೆ ಇದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸ್ಥಗಿತಗೊಂಡಿದ್ದ ಕೆಲಸಗಳ ಆರಂಭ. ಕಳೆದ ಕೆಲವು ದಿನಗಳಿಂದ ನೀವು ತೀವ್ರವಾದ ಹಣದ ಮುಗ್ಗಟ್ಟನ್ನು ಎದುರಿಸ್ತಾ ಇರ್ಬೋದು. ಕೈಗೆ ಬಂದ ಹಣ ಸುಮ್ಮನೆ ಖರ್ಚಾಗಿ ಹೋಗ್ತಾ ಇರ್ಬೋದು, ಅಥವಾ ಯಾರೋ ನಿಮ್ಮ ಹಣವನ್ನು ಮರಳಿ ನಿಮಗೆ ಕೊಡದೆ ಹಾಗೆ ಬಿಟ್ಟಿರ್ಬೋದು. ಆದರೆ ಮೇ 17ರ ನಂತರ ಈ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ. ಸಿಲುಕಿಕೊಂಡಿದ್ದ ನಿಮ್ಮ ಹಣ ಕೈ ಸೇರುತ್ತೆ. ಹಣದ ಅಭಾವದಿಂದಾಗಿ ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ಸ್ವಂತ ಉದ್ಯೋಗದ ಯೋಜನೆಗಳು, ಮನೆ ನಿರ್ಮಾಣದ ಕೆಲಸಗಳು ಅಥವಾ ಯಾವುದೇ ಹೊಸ ಆಸ್ತಿ ಖರೀದಿಯ ವ್ಯವಹಾರಗಳು ಈಗ ಅತ್ಯಂತ ವೇಗವಾಗಿ ಪುನರಾರಂಭಗೊಳ್ಳುತ್ತೆ.
ಇನ್ನು ಮೂರನೆಯ ದೊಡ್ಡ ಖುಷಿಯ ವಿಷಯ ಹೇಳೋದಾದ್ರೆ ನಿಮ್ಮ ಕುಟುಂಬದ ನೆಮ್ಮದಿ ಇದಾಗಿರುತ್ತೆ. ಇಷ್ಟು ದಿನ ಯಾವುದೋ ಮೂರನೇ ವ್ಯಕ್ತಿಯ ತಲೆ ಹಾಕುವಿಕೆಯಿಂದಾಗಿ ನಿಮ್ಮ ಸಂಸಾರದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆ ಅಥವಾ ಪೋಷಕರ ಜೊತೆ ಅನಗತ್ಯ ಜಗಳಗಳು, ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದ್ದರೆ ಆ ಎಲ್ಲ ಕೌಟುಂಬಿಕ ಕ್ಲೇಶಗಳು ಈಗ ಕೊನೆಗೊಳ್ಳುತ್ತೆ. ನಿಮ್ಮ ಮನೆಯಲ್ಲಿ ಯಾರು ಕಿಚ್ಚು ಹಚ್ಚೋದಕ್ಕೆ ಪ್ರಯತ್ನ ಮಾಡಿದರೂ ಆ ವ್ಯಕ್ತಿಯ ಅಸಲಿ ಮುಖ ಎಲ್ಲರ ಮುಂದೆ ಅನಾವರಣಗೊಳ್ಳುತ್ತೆ. ಇದರಿಂದ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಸಾಮರಸ್ಯ ಮತ್ತೆ ಮೂಡುತ್ತೆ. ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ನೆರವೇರುವ ಯೋಗ ಇದೆ. ಒಟ್ಟಾರೆಯಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕತ್ತಲೆಯು ಸರಿದು ಹೊಸ ಬೆಳಕು ಮೂಡುತ್ತೆ. ನಿಮ್ಮ ಮುಖದಲ್ಲಿ ಮತ್ತೆ ಸಂತೋಷದ ನಗು ಅನ್ನೋದು ಅರಳುತ್ತೆ. ಆದರೆ ಮಕರ ರಾಶಿಯವರೇ, ಈ ಎಲ್ಲ ಶುಭ ಫಲಗಳ ಜೊತೆಗೆ ಮೇ 20ರಿಂದ ಮೇ 30ರವರೆಗೆ ಈ ಅವಧಿಯಲ್ಲಿ ನೀವು ಕೆಲವು ಅತ್ಯಂತ ಪ್ರಮುಖ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ನಿಮ್ಮ ಪ್ರಗತಿಯನ್ನು ಸಹಿಸದ ನಿಮ್ಮ ಶತ್ರುಗಳು ನಿಮಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಈ ಸಮಯದಲ್ಲಿ ಯಾರೇ ನಿಮ್ಮ ಬಳಿ ಬಂದು ಅತಿಯಾದ ಸಿಹಿ ಮಾತುಗಳನ್ನು ಆಡಿದರೆ ತಕ್ಷಣ ಅವರನ್ನು ನಂಬೇಡಿ. ಯಾರೋ ನಿಮ್ಮನ್ನು ದೊಡ್ಡ ಲಾಭದ ಆಸೆ ತೋರಿಸಿ ತಪ್ಪು ಜಾಗದಲ್ಲಿ ಹಣ ಹೂಡಿಕೆ ಮಾಡುವಂತೆ ಪ್ರೇರೇಪಣೆ ಮಾಡ್ತಾ ಇರಬಹುದು. ಅಥವಾ ನಿಮ್ಮಿಂದ ಸಹಿ ಪಡೆದು ನಿಮ್ಮನ್ನು ಕಾನೂನು ಚೌಕಟ್ಟಿನಲ್ಲಿ ಸಿಲುಕಿಕೊಳ್ಳೋದಕ್ಕೆ ನೋಡ್ತಾ ಇರ್ಬೋದು. ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ನಂಬಿಕಸ್ಥರ ಮತ್ತು ಹಿರಿಯರ ಸಲಹೆಯನ್ನು ಖಂಡಿತವಾಗಿ ಪಡೆದುಕೊಳ್ಳಿ. ಯಾರ ಮೇಲೂ ಕೂಡ ಕುರುಡು ನಂಬಿಕೆ ಇಡಬೇಡಿ. ಇನ್ನು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ನೆರೆಹೊರೆಯವರು, ನಿಮ್ಮನ್ನು ಕಂಡ್ರೆ ಆಗದೇ ಇರುವವರು, ಅಸೂಯೆ ಪಡುವವರು ಕೊಟ್ಟ ಯಾವುದೇ ಪ್ರಸಾದ ಆಗಲಿ, ಯಾವುದೇ ತಿನಿಸು ಆಗಲಿ ಆದಷ್ಟು ತಿನ್ನೋದೇ ಇರೋದಕ್ಕೆ ನೋಡಿ. ಮುಲಾಜಿಗೆ ಬಿದ್ದು ಯಾರೋ ಕೊಟ್ಟಿದ್ದನ್ನು ತಿಂದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಸಣ್ಣ ಆರೋಗ್ಯ ಏರುಪೇರಾಯಿತು ಅಂದ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಿ. ಈಗ ನಿಮ್ಮ ಆ ಶತ್ರುಗಳ ಹೆಸರು ಹೇಳೋದಾದರೆ ಅವರು ಬೇರೆಲ್ಲೂ ಎಲ್ಲ ನಿಮ್ಮ ಸ್ವಂತ ಪರಿಸರದಲ್ಲೇ ಇದ್ದಾರೆ. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಜೆ, ಕೆ ಅಥವಾ ಬಿ ಇಂದ ಆರಂಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆ ವ್ಯಕ್ತಿ ನಿಮ್ಮ ನೆರೆಹೊರೆಯ ಹಳ್ಳಿಯವರೇ ಆಗಿರ್ತಾರೆ ಅಥವಾ ಅವರು ಹಳ್ಳಿಯ ದಕ್ಷಿಣ ದಿಕ್ಕಿನಲ್ಲಿ ವಾಸಿಸುವವರಾಗಿರ್ತಾರೆ. ಅವರು ನಿಮ್ಮ ನಿರಹಂಕಾರ ಮತ್ತು ಮೃದು ಸ್ವಭಾವದ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ. ಆದರೆ ನೀವು ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಮ ಜೊತೆ ಸಾಕ್ಷಾತ್ ನಿಮ್ಮ ರಾಶ್ಯಾಧಿಪತಿ ಶನಿದೇವರ ಆಶೀರ್ವಾದ ಇದೆ. ನೀವು ಕೇವಲ ನಿಮ್ಮ ಸೈಲೆಂಟ್ ಮತ್ತು ತಾಳ್ಮೆಯ ಸ್ವಭಾವವನ್ನು ಮುಂದುವರಿಸಿ. ಅವರ ಅಹಂಕಾರದ ಮಾತುಗಳಿಗೆ ನೀವೇನು ಪ್ರತಿಕ್ರಿಯೆ ನೀಡಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ಸರಿಯಾದ ಉತ್ತರ ನೀಡುತ್ತೆ. ಪ್ರತಿದಿನ ಹನುಮಾನ್ ಚಾಲಿಸ ಅಥವಾ ಶನಿ ಸ್ತೋತ್ರವನ್ನು ಪಠಿಸಿ ಮತ್ತು ಶನಿದೇವನನ್ನು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಕಾಗೆಗಳಿಗೆ ಅನ್ನ ನೀಡಿ. ಇದರಿಂದ ಎಲ್ಲ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.